ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಹೆಚ್ಚಾಗ್ತಾ ಇತ್ತು. ರೆಬಲ್ಸ್ ಟೀಮ್ ದೆಹಲಿಯಲ್ಲೇ ಬೀಡು ಬಿಟ್ಟು ವರಿಷ್ಠರನ್ನ ಭೇಟಿ ಮಾಡ್ತೀವಿ ಅಂದ್ರು, ಬಟ್ ವರಿಷ್ಠರು ಸಮಯ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ವಾಪಸ್ ರಾಜ್ಯಕ್ಕೆ ಬಂದಿದ್ದಾರೆ. ಈಗ ಆರ್ ಅಶೋಕ್ ಅವರ ಸರದಿ. ಯಾವಾಗ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬಂತೋ ರೆಬಲ್ಸ್ ಟೀಮ್ ಇದನ್ನ ದೆಹಲಿ ಅಂಗಳಕ್ಕೆ ತೆಗೆದುಕೊಂಡು ಹೋದ್ರು. ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಫುಲ್ ಅಲರ್ಟ್ ಆಗ್ಬಿಟ್ಟಿದ್ದಾರಂತೆ. ದೆಹಲಿ ಯಾತ್ರೆಗೆ ಆ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್ ರೆಡಿ ಆಗಿದ್ದಾರೆ. ರೆಬಲ್ಸ್ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಆರ್ ಅಶೋಕ್ ದೆಹಲಿ ಕಡೆಗೆ ಪ್ರಯಾಣ. ರೆಬಲ್ಸ್ ಟೀಮ್ಗೆ ಸಾಥ್ ಕೊಡ್ತಾರ ಆರ್ ಅಶೋಕ್ ಅನ್ನೋದು ಪ್ರಶ್ನೆ. ದೆಹಲಿ ನಾಯಕರ ಭೇಟಿಗೆ ಸಮಯ ಕೋರಿದ್ದಾರಂತೆ ಆರ್ ಅಶೋಕ್. ವರಿಷ್ಠರ ಬುಲಾವ್ ಬರ್ತಿದ್ದಂತೆ ದೆಹಲಿಗೆ ಹೋಗೋದಕ್ಕೆ ಸಿದ್ಧರಾಗಿದ್ದಾರೆ. ವಿಜಯೇಂದ್ರ ವಿರುದ್ಧ ದೂರು ಕೊಡ್ತಾರ ಆರ್ ಅಶೋಕ್ ಅನ್ನೋದು ಪ್ರಶ್ನೆ. ರಿಪಬ್ಲಿಕನ್ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟಣ ಹಿಡಿದು ಈಗಾಗಲೇ ಹೈಕಮಾಂಡ್ ಭೇಟಿಗೆ ಒಂದು ತಂಡ ಹೋಗಿರ್ತಕ್ಕಂಥದ್ದು. ಅಲ್ಲೆಲ್ಲವೂ ಕೂಡ ಒಂದಷ್ಟು ತೆರೆಮರೆಯಲ್ಲೂ ಕೂಡ ಹೈಕಮಾಂಡ್ ನಾಯಕರ ಭೇಟಿಯಾಗೋದಕ್ಕೆ ಪ್ರಯತ್ನವನ್ನು ನಡೀತಾ ಇದೆ. ಆದರೆ ಇವರು ಕೂಡ ಅಂಥ ಪ್ರಬಲವಾದ ನಾಯಕರ ಭೇಟಿ ಆಗಿಲ್ಲ. ಅದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಕೂಡ ಅನೇಕ ಮುಖಂಡರು ತಟಸ್ಥವಾಗಿ ಕೂಡ ಉಳಿದಿರ್ತಕ್ಕಂಥದ್ದು. ಒಂದು ಕಡೆ ರಾಜ್ಯಾಧ್ಯಕ್ಷರಿಗೆ ಬೆಂಬಲವನ್ನು ಕೆಲವರು ನೀಡ್ತಾರೆ, ಇನ್ನು ಕೆಲವರು ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ಪಟ್ಟಣ ಕೂಡ ಹಿಡಿದಿರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರು ಹಾಗೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ಅಭಿಪ್ರಾಯ ಏನು, ಇದೆಲ್ಲ ಕುರಿತಂತೆ ಏನು ಹೇಳ್ತಾರೆ, ಇದೆಲ್ಲವನ್ನು ಕೇಳ್ತಾ ಹೋಗ್ತಾನೆ. ಸರ್ ನಮಸ್ತೆ. ರಾಜ್ಯ ಬಿಜೆಪಿಯಲ್ಲಿ ದಿನೇ 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 ಬಿರುಕುಗಳು ಜಾಸ್ತಿ ಆಗ್ತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ಒಂದು ಪಟ್ಟಣ ಹಿಡಿದಿದ್ದಾರೆ. ಹಿರಿಯ ನಾಯಕರಾಗಿ ತಮ್ಮ ಒಂದು ಅಭಿಪ್ರಾಯಗಳು ಏನು ಈ ವಿಚಾರವಾಗಿ? ನಾನು ಮೊನ್ನೆನೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಅರ್ಧ ಗಂಟೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಕಳೆದ ಒಂದು ವರ್ಷದಲ್ಲಿ ಅದ್ರ ಬಗ್ಗೆ ಸವಿಸ್ತಾರವಾದಂಥ ವರದಿಯನ್ನು ನಾನು ಕೊಟ್ಟಿದ್ದೀನಿ. ಮೋಸ್ಟ್ಲಿ ನಾನು ಕೂಡ ಡೆಲ್ಲಿಗೆ ಹೋಗ್ಬೋದನೋ ನೋಡ್ತಾ ಇದ್ದೀನಿ. ಸಮಯ ನೋಡಿಕೊಂಡು ನಾನು ಕೂಡ ಡೆಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇಲ್ಲೇನೇನು ನಡೀತಾ ಇದೆ ಅದೆಲ್ಲವನ್ನು ಸವಿಸ್ತಾರವಾಗಿ ನಾನು ಹೇಳ್ತೀನಿ. ಒಟ್ಟಾರೆ ಪಾರ್ಟಿ ಸರಿ ಹೋಗಬೇಕು. ನಮ್ಮ ದೃಷ್ಟಿಯಿಂದ ಪಾರ್ಟಿಯ ಯಾರು ಕಾರ್ಯಕರ್ತರಿದ್ದಾರೆ ಮತ್ತು ಲೀಡರ್ಸ್ ಇದ್ದಾರೆ, ನಮಗೆಲ್ಲರಿಗೂ ಸರಿ ಹೋಗಬೇಕು ಅನ್ನೋದಿರೋದು. ಅದು ಕೆಲವರಿಗೆ ಅದು ಇಡಿಸದೇ ಇರ್ಬೋದು, ಆದರೆ ಸರಿ ಹೋಗಬೇಕು ಅನ್ನೋರೇ 90% ಇರೋದು. ಪಾರ್ಟಿಯಲ್ಲಿ ಸರಿ ಹೋಗಬೇಕು ಅನ್ನೋರು 90% ಇರುವಂಥವ್ರು. ಆದ್ದರಿಂದ ಅವರ ಮನಸ್ಸಿಗೆ ನೋವಾಗದ ರೀತಿ ಕೇಂದ್ರದ ನಾಯಕರು ಈ ರಾಜ್ಯ ಅಧ್ಯಕ್ಷರ ವಿಚಾರವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅವ್ರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧ ಆಗಿರ್ತೀರಿ. ಎಸ್, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಅವರು ಹೇಳುವಂತೆ ನೇರವಾಗಿ ರಾಜ್ಯದಲ್ಲಿ ಸಾಕಷ್ಟು ಆಕ್ಷೇಪಗಳು ವಿರೋಧಗಳು ವ್ಯಕ್ತ ಆಗಿರುವಂಥದ್ದು ನಿಜ. ನಮಗೂ ಕೂಡ ಈ ರೀತಿ ಆಗಬಾರ್ದಿತ್ತು ಅಂತಕ್ಕಂಥ ಒಂದು ಬೇಸರ ಕೂಡ ಇದೆ. ಇದೆಲ್ಲದರ ಕುರಿತಂತೆ ನಾನು ಯಾವುದನ್ನು ಕೂಡ ಬಹಿರಂಗವಾಗಿ ಹೇಳೋದಿಲ್ಲ, ಆದರೆ ಹೈಕಮಾಂಡ್ ನಾಯಕರ ಮುಂದೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ, ಇನ್ನು 15 ದಿನದ ಒಳಗಡೆ ಎಲ್ಲವೂ ಸರಿ ಹೋಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಮುಂದೆ ಈ ಹೈಕಮಾಂಡ್ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಸಾಕಷ್ಟು ನಿಗೂಢವಾಗಿರ್ತಕ್ಕಂಥದ್ದು. ಮುಂದೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನು ಮತ್ತಷ್ಟು ರಿಪಬ್ಲಿಕ್ ಕನ್ನಡ ಅಪ್ಡೇಟನ್ನು ನೀಡ್ತಾ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಹೆಚ್ಚಾಗ್ತಾ ಇತ್ತು. ರೆಬಲ್ಸ್ ಟೀಮ್ ದೆಹಲಿಯಲ್ಲೇ ಬೀಡು ಬಿಟ್ಟು ವರಿಷ್ಠರನ್ನ ಭೇಟಿ ಮಾಡ್ತೀವಿ ಅಂದ್ರು, ಬಟ್ ವರಿಷ್ಠರು ಸಮಯ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ವಾಪಸ್ ರಾಜ್ಯಕ್ಕೆ ಬಂದಿದ್ದಾರೆ. ಈಗ ಆರ್ ಅಶೋಕ್ ಅವರ ಸರದಿ. ಯಾವಾಗ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬಂತೋ ರೆಬಲ್ಸ್ ಟೀಮ್ ಇದನ್ನ ದೆಹಲಿ ಅಂಗಳಕ್ಕೆ ತೆಗೆದುಕೊಂಡು ಹೋದ್ರು. ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಫುಲ್ ಅಲರ್ಟ್ ಆಗ್ಬಿಟ್ಟಿದ್ದಾರಂತೆ. ದೆಹಲಿ ಯಾತ್ರೆಗೆ ಆ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್ ರೆಡಿ ಆಗಿದ್ದಾರೆ. ರೆಬಲ್ಸ್ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಆರ್ ಅಶೋಕ್ ದೆಹಲಿ ಕಡೆಗೆ ಪ್ರಯಾಣ. ರೆಬಲ್ಸ್ ಟೀಮ್ಗೆ ಸಾಥ್ ಕೊಡ್ತಾರ ಆರ್ ಅಶೋಕ್ ಅನ್ನೋದು ಪ್ರಶ್ನೆ. ದೆಹಲಿ ನಾಯಕರ ಭೇಟಿಗೆ ಸಮಯ ಕೋರಿದ್ದಾರಂತೆ ಆರ್ ಅಶೋಕ್. ವರಿಷ್ಠರ ಬುಲಾವ್ ಬರ್ತಿದ್ದಂತೆ ದೆಹಲಿಗೆ ಹೋಗೋದಕ್ಕೆ ಸಿದ್ಧರಾಗಿದ್ದಾರೆ. ವಿಜಯೇಂದ್ರ ವಿರುದ್ಧ ದೂರು ಕೊಡ್ತಾರ ಆರ್ ಅಶೋಕ್ ಅನ್ನೋದು ಪ್ರಶ್ನೆ. ರಿಪಬ್ಲಿಕನ್ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟಣ ಹಿಡಿದು ಈಗಾಗಲೇ ಹೈಕಮಾಂಡ್ ಭೇಟಿಗೆ ಒಂದು ತಂಡ ಹೋಗಿರ್ತಕ್ಕಂಥದ್ದು. ಅಲ್ಲೆಲ್ಲವೂ ಕೂಡ ಒಂದಷ್ಟು ತೆರೆಮರೆಯಲ್ಲೂ ಕೂಡ ಹೈಕಮಾಂಡ್ ನಾಯಕರ ಭೇಟಿಯಾಗೋದಕ್ಕೆ ಪ್ರಯತ್ನವನ್ನು ನಡೀತಾ ಇದೆ. ಆದರೆ ಇವರು ಕೂಡ ಅಂಥ ಪ್ರಬಲವಾದ ನಾಯಕರ ಭೇಟಿ ಆಗಿಲ್ಲ. ಅದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಕೂಡ ಅನೇಕ ಮುಖಂಡರು ತಟಸ್ಥವಾಗಿ ಕೂಡ ಉಳಿದಿರ್ತಕ್ಕಂಥದ್ದು. ಒಂದು ಕಡೆ ರಾಜ್ಯಾಧ್ಯಕ್ಷರಿಗೆ ಬೆಂಬಲವನ್ನು ಕೆಲವರು ನೀಡ್ತಾರೆ, ಇನ್ನು ಕೆಲವರು ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ಪಟ್ಟಣ ಕೂಡ ಹಿಡಿದಿರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರು ಹಾಗೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ಅಭಿಪ್ರಾಯ ಏನು, ಇದೆಲ್ಲ ಕುರಿತಂತೆ ಏನು ಹೇಳ್ತಾರೆ, ಇದೆಲ್ಲವನ್ನು ಕೇಳ್ತಾ ಹೋಗ್ತಾನೆ. ಸರ್ ನಮಸ್ತೆ. ರಾಜ್ಯ ಬಿಜೆಪಿಯಲ್ಲಿ ದಿನೇ 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 ಬಿರುಕುಗಳು ಜಾಸ್ತಿ ಆಗ್ತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ಒಂದು ಪಟ್ಟಣ ಹಿಡಿದಿದ್ದಾರೆ.
ಹಿರಿಯ ನಾಯಕರಾಗಿ ತಮ್ಮ ಒಂದು ಅಭಿಪ್ರಾಯಗಳು ಏನು ಈ ವಿಚಾರವಾಗಿ? ಸೊ ನಾನು ಮೊನ್ನೆನೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಅರ್ಧ ಗಂಟೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಕಳೆದ ಒಂದು ವರ್ಷದಲ್ಲಿ ಅದ್ರ ಬಗ್ಗೆ ಸವಿಸ್ತಾರವಾದಂಥ ವರದಿಯನ್ನು ನಾನು ಕೊಟ್ಟಿದ್ದೀನಿ. ಸೊ ಮೋಸ್ಟ್ಲಿ ನಾನು ಕೂಡ ಡೆಲ್ಲಿಗೆ ಹೋಗ್ಬೋದನೋ ನೋಡ್ತಾ ಇದ್ದೀನಿ, ಸಮಯ ನೋಡಿಕೊಂಡು ನಾನು ಕೂಡ ಡೆಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇಲ್ಲೇನೇನು ನಡೀತಾ ಇದೆ ಅದೆಲ್ಲವನ್ನು ಸವಿಸ್ತಾರವಾಗಿ ನಾನು ಹೇಳ್ತೀನಿ. ಒಟ್ಟಾರೆ ಪಾರ್ಟಿ ಸರಿ ಹೋಗಬೇಕು. ನಮ್ಮ ದೃಷ್ಟಿಯಿಂದ ಪಾರ್ಟಿಯ ಯಾರು ಕಾರ್ಯಕರ್ತರಿದ್ದಾರೆ ಮತ್ತು ಲೀಡರ್ಸ್ ಇದ್ದಾರೆ, ನಮಗೆಲ್ಲರಿಗೂ ಸರಿ ಹೋಗಬೇಕು ಅನ್ನೋದಿರೋದು. ಅದು ಕೆಲವರಿಗೆ ಅದು ಇಡಿಸ್ದೇ ಇರ್ಬೋದು, ಆದರೆ ಸರಿ ಹೋಗಬೇಕು ಅನ್ನೋರೇ 90% ಇರೋದು. ಪಾರ್ಟಿಯಲ್ಲಿ ಸರಿ ಹೋಗಬೇಕು ಅನ್ನೋರು 90% ಇರೋವಂಥವ್ರು. ಆದ್ದರಿಂದ ಅವರ ಮನಸ್ಸಿಗೆ ನೋವಾಗದ ರೀತಿ ಕೇಂದ್ರದ ನಾಯಕರು ಈ ರಾಜ್ಯ ಅಧ್ಯಕ್ಷರ ವಿಚಾರವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅವ್ರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧ ಆಗಿರ್ತೀರಿ. ಎಸ್, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಅವರು ಹೇಳುವಂತೆ ನೇರವಾಗಿ ರಾಜ್ಯದಲ್ಲಿ ಸಾಕಷ್ಟು ಆಕ್ಷೇಪಗಳು ವಿರೋಧಗಳು ವ್ಯಕ್ತ ಆಗಿರುವಂಥದ್ದು ನಿಜ. ನಮಗೂ ಕೂಡ ಈ ರೀತಿ ಆಗಬಾರ್ದಿತ್ತು ಅಂತಕ್ಕಂಥ ಒಂದು ಬೇಸರ ಕೂಡ ಇದೆ. ಇದೆಲ್ಲದರ ಕುರಿತಂತೆ ನಾನು ಯಾವುದನ್ನು ಕೂಡ ಬಹಿರಂಗವಾಗಿ ಹೇಳೋದಿಲ್ಲ, ಆದರೆ ಹೈಕಮಾಂಡ್ ನಾಯಕರ ಮುಂದೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ, ಇನ್ನು 15 ದಿನದ ಒಳಗಡೆ ಎಲ್ಲವೂ ಸರಿ ಹೋಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಮುಂದೆ ಈ ಹೈಕಮಾಂಡ್ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಸಾಕಷ್ಟು ನಿಗೂಢವಾಗಿರ್ತಕ್ಕಂಥದ್ದು. ಮುಂದೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಮತ್ತಷ್ಟು ರಿಪಬ್ಲಿಕ್ ಕನ್ನಡ ಅಪ್ಡೇಟನ್ನು ನೀಡ್ತಾ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಸುರೇಶ್. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಹೆಚ್ಚಾಗ್ತಾ ಇತ್ತು. ರೆಬಲ್ಸ್ ಟೀಮ್ ದೆಹಲಿಯಲ್ಲೇ ಬೀಡು ಬಿಟ್ಟು ವರಿಷ್ಠರನ್ನ ಭೇಟಿ ಮಾಡ್ತೀವಿ ಅಂದ್ರು, ಬಟ್ ವರಿಷ್ಠರು ಸಮಯ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ವಾಪಸ್ ರಾಜ್ಯಕ್ಕೆ ಬಂದಿದ್ದಾರೆ. ಈಗ ಆರ್ ಅಶೋಕ್ ಅವರ ಸರದಿ. ಯಾವಾಗ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬಂತು, ರೆಬಲ್ಸ್ ಟೀಮ್ ಇದನ್ನ ದೆಹಲಿ ಅಂಗಳಕ್ಕೆ ತೆಗೆದುಕೊಂಡು ಹೋದ್ರು. ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಫುಲ್ ಅಲರ್ಟ್ ಆಗ್ಬಿಟ್ಟಿದ್ದಾರಂತೆ. ದೆಹಲಿ ಯಾತ್ರೆಗೆ ಆ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್ ರೆಡಿ ಆಗಿದ್ದಾರೆ. ರೆಬಲ್ಸ್ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಆರ್ ಅಶೋಕ್ ದೆಹಲಿ ಕಡೆಗೆ ಪ್ರಯಾಣ. ರೆಬಲ್ಸ್ ಟೀಮ್ಗೆ ಸಾಥ್ ಕೊಡ್ತಾರ ಆರ್ ಅಶೋಕ್ ಅನ್ನೋದು ಪ್ರಶ್ನೆ. ದೆಹಲಿ ನಾಯಕರ ಭೇಟಿಗೆ ಸಮಯ ಕೋರಿದ್ದಾರಂತೆ ಆರ್ ಅಶೋಕ್. ವರಿಷ್ಠರ ಬುಲಾವ್ ಬರ್ತಿದ್ದಂತೆ ದೆಹಲಿಗೆ ಹೋಗೋದಕ್ಕೆ ಸಿದ್ಧರಾಗಿದ್ದಾರೆ. ವಿಜಯೇಂದ್ರ ವಿರುದ್ಧ ದೂರು ಕೊಡ್ತಾರ ಆರ್ ಅಶೋಕ್ ಅನ್ನೋದು ಪ್ರಶ್ನೆ. ರಿಪಬ್ಲಿಕ್ ಕನ್ನಡ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟಣ ಹಿಡಿದು ಈಗಾಗಲೇ ಹೈಕಮಾಂಡ್ ಭೇಟಿಗೆ ಒಂದು ತಂಡ ಹೋಗಿರ್ತಕ್ಕಂಥದ್ದು. ಅಲ್ಲೆಲ್ಲವೂ ಕೂಡ ಒಂದಷ್ಟು ತೆರೆಮರೆಯಲ್ಲೂ ಕೂಡ ಹೈಕಮಾಂಡ್ ನಾಯಕರ ಭೇಟಿಯಾಗೋದಕ್ಕೆ ಪ್ರಯತ್ನವನ್ನು ನಡೀತಾ ಇದೆ. ಆದರೆ ಇವರು ಕೂಡ ಅಂಥ ಪ್ರಬಲವಾದ ನಾಯಕರ ಭೇಟಿ ಆಗಿಲ್ಲ. ಅದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಕೂಡ ಅನೇಕ ಮುಖಂಡರು ತಟಸ್ಥವಾಗಿ ಕೂಡ ಉಳಿದಿರ್ತಕ್ಕಂಥದ್ದು. ಒಂದು ಕಡೆ ರಾಜ್ಯಾಧ್ಯಕ್ಷರಿಗೆ ಬೆಂಬಲವನ್ನು ಕೆಲವರು ನೀಡ್ತಾರೆ, ಇನ್ನು ಕೆಲವರು ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ಪಟ್ಟಣ ಕೂಡ ಹಿಡಿದಿರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರು ಹಾಗೆ ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಅಭಿಪ್ರಾಯ ಏನು, ಇದೆಲ್ಲ ಕುರಿತಂತೆ ಏನು ಹೇಳ್ತಾರೆ, ಇದೆಲ್ಲವನ್ನು ಕೇಳ್ತಾ ಹೋಗ್ತಾನೆ. ಸರ್ ನಮಸ್ತೆ. ರಾಜ್ಯ ಬಿಜೆಪಿಯಲ್ಲಿ ದಿನೇ 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 ಬಿರುಕುಗಳು ಜಾಸ್ತಿ ಆಗ್ತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ಒಂದು ಪಟ್ಟಣ ಹಿಡಿದಿದ್ದಾರೆ. ಹಿರಿಯ ನಾಯಕರಾಗಿ ತಮ್ಮ ಒಂದು ಅಭಿಪ್ರಾಯಗಳು ಏನು ಈ ವಿಚಾರವಾಗಿ? ಸೊ ನಾನು ಮೊನ್ನೆನೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಅರ್ಧ ಗಂಟೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಕಳೆದ ಒಂದು ವರ್ಷದಲ್ಲಿ ಅದ್ರ ಬಗ್ಗೆ ಸವಿಸ್ತಾರವಾದಂಥ ವರದಿಯನ್ನು ನಾನು ಕೊಟ್ಟಿದ್ದೀನಿ. ಸೊ ಮೋಸ್ಟ್ಲಿ ನಾನು ಕೂಡ ಡೆಲ್ಲಿಗೆ ಹೋಗ್ಬೋದನೋ ನೋಡ್ತಾ ಇದ್ದೀನಿ, ಸಮಯ ನೋಡಿಕೊಂಡು ನಾನು ಕೂಡ ಡೆಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇಲ್ಲೇನೇನು ನಡೀತಾ ಇದೆ ಅದೆಲ್ಲವನ್ನು ಸವಿಸ್ತಾರವಾಗಿ ನಾನು ಹೇಳ್ತೀನಿ. ಒಟ್ಟಾರೆ ಪಾರ್ಟಿ ಸರಿ ಹೋಗಬೇಕು. ನಮ್ಮ ದೃಷ್ಟಿಯಿಂದ ಪಾರ್ಟಿಯ ಯಾರು ಕಾರ್ಯಕರ್ತರಿದ್ದಾರೆ ಮತ್ತು ಲೀಡರ್ಸ್ ಇದ್ದಾರೆ, ನಮಗೆಲ್ಲರಿಗೂ ಸರಿ ಹೋಗಬೇಕು ಅನ್ನೋದಿರೋದು. ಅದು ಕೆಲವರಿಗೆ ಅದು ಇಡಿಸ್ದೇ ಇರ್ಬೋದು, ಆದರೆ ಸರಿ ಹೋಗಬೇಕು ಅನ್ನೋರೇ 90% ಇರೋದು. ಪಾರ್ಟಿಯಲ್ಲಿ ಸರಿ ಹೋಗಬೇಕು ಅನ್ನೋರು 90% ಇರೋವಂಥವ್ರು. ಆದ್ದರಿಂದ ಅವರ ಮನಸ್ಸಿಗೆ ನೋವಾಗದ ರೀತಿ ಕೇಂದ್ರದ ನಾಯಕರು ಈ ರಾಜ್ಯ ಅಧ್ಯಕ್ಷರ ವಿಚಾರವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅವ್ರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧ ಆಗಿರ್ತೀರಿ. ಎಸ್, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಅವರು ಹೇಳುವಂತೆ ನೇರವಾಗಿ ರಾಜ್ಯದಲ್ಲಿ ಸಾಕಷ್ಟು ಆಕ್ಷೇಪಗಳು ವಿರೋಧಗಳು ವ್ಯಕ್ತ ಆಗಿರುವಂಥದ್ದು ನಿಜ. ನಮಗೂ ಕೂಡ ಈ ರೀತಿ ಆಗಬಾರ್ದಿತ್ತು ಅಂತಕ್ಕಂಥ ಒಂದು ಬೇಸರ ಕೂಡ ಇದೆ. ಇದೆಲ್ಲದರ ಕುರಿತಂತೆ ನಾನು ಯಾವುದನ್ನು ಕೂಡ ಬಹಿರಂಗವಾಗಿ ಹೇಳೋದಿಲ್ಲ, ಆದರೆ ಹೈಕಮಾಂಡ್ ನಾಯಕರ ಮುಂದೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ, ಇನ್ನು 15 ದಿನದ ಒಳಗಡೆ ಎಲ್ಲವೂ ಸರಿ ಹೋಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಮುಂದೆ ಈ ಹೈಕಮಾಂಡ್ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಸಾಕಷ್ಟು ನಿಗೂಢವಾಗಿರ್ತಕ್ಕಂಥದ್ದು. ಮುಂದೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಮತ್ತಷ್ಟು ರಿಪಬ್ಲಿಕ್ ಕನ್ನಡ ಅಪ್ಡೇಟನ್ನು ನೀಡ್ತಾ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಸುರೇಶ್.